ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ ಪ್ರೀತಿಯ ಸೌಮ್ಯ. ಮತ್ತೆ ನಾನು ನಿಮ್ ಮುಂದೆ ಮತ್ತೊಂದು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ನೋಡ್ತಾ ಇದ್ದೀರಾ, ನನ್ನ ಈ ಕಡೆ ಮತ್ತೆ ಆ ಕಡೆ ಇನ್ನೊಂದಷ್ಟು ಐಟಮ್ಸ್ ಗಳನ್ನ ನಾನು ಸೆಕೆಂಡ್ ರೌಂಡ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಇದ್ರದ್ದು ಮತ್ತೆ ನಾನು ಇವಾಗ ನಿಮ್ಗೆ ಇಲ್ಲಿ ಅನ್ಬಾಕ್ಸಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುವಂತ ಐಟಮ್ಸ್ ಗಳು. ಇದೆಲ್ಲ ನಿಮ್ಗೆ ಯಾವುದೇ ಐಟಮ್ ಬೇಕಿದ್ರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರದ್ದು ಲಿಂಕ್ ಗಳನ್ನ ಹಾಕಿರ್ತೀನಿ. ಅದನ್ನ ನೀವು ಚೆಕ್ ಮಾಡಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಐಟಮ್ಸ್ ನೀವು ಆರಾಮಾಗಿ ಹೋಗಿ ಬೈ ಮಾಡಬಹುದು. ಇದೆಲ್ಲ ಕೂಡ ನಾನು ತರಿಸಿರೋದು ಮೀಶೋ ಇಂದಾನೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಮಾಡ್ಲಿಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುವಂತ ಐಟಮ್ಗಳು. ಬನ್ನಿ ಈಗ ಶುರು ಮಾಡೋಣ ಒಂದೊಂದಾಗಿನೇ. ಓಕೆ, ಇವಾಗ ಶುರು ಮಾಡೋಣ. ಒಂದು ಫಸ್ಟ್ ಇದು ಐಟಮ್ ಇದು ಆಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಲ್ಲ, ನಿಮ್ಮ ಮನೇನ ಡೆಕೋರೇಷನ್ ಮಾಡ್ಲಿಕ್ಕೆ ಅಥವಾ ಸ್ಟೋರೇಜ್ ಅನ್ನ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಿದೆ. ಕ್ಯೂಟ್ ಆಗಿರುವಂತ ಒಂದು ಏನು ರೋಪ್ ಇಂದ ಮಾಡಿರುವಂತ ಒಂದು ಸ್ಟೋರೇಜ್ ಬಾಕ್ಸ್ ಇದು. ಈ ತರ ಇದೆ. ಇದೊಂದು ಯಾವ್ದೋ ಪಪ್ಪಿ ತರ ಶೇಪ್ ಇದೆ ನೋಡಿ, ಯೆಲ್ಲೋ ಕಲರ್ ಇದೆ, ಮಸ್ಟರ್ಡ್ ಎಲ್ಲೋ. ಅಂಡ್ ಅದ್ರ ಮೇಲೆ ಈ ತರ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ. ನೀವೇನಾದ್ರೂ ನಿಮ್ ಚಾರ್ಜರ್ ವೈರ್ ಗಳನ್ನ ಇಟ್ಕೋಬಹುದು, ಅಥವಾ ನೀವು ಹಣ್ಣು ಎಲ್ಲ ಇತ್ತೀನಂದ್ರೆ ಅದನ್ನ ನೀವು ಇಟ್ಕೊಳ್ಳಿಕ್ಕೆ ತುಂಬಾನೇ ಚೆನ್ನಾಗಿದೆ. ಇದ್ರದ್ದು ಎಲ್ಲಾ ಪ್ರೈಸ್ ಕೂಡ ನಿಮ್ಗೆ ಇಲ್ಲಿ ಕೆಳಗಡೆ ಇಲ್ಲಿ ಹಾಕಿರ್ತೀನಿ, ಏನೇನ್ ಪ್ರೈಸ್ ಅಂತ ಹೇಳಿ. ಸೊ ನಿಮಗೆ ಈ ಒಂದು ಐಟಮ್ ಇಷ್ಟ ಆದ್ರೆ ಅಲ್ಲಿ ನೀವು ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ತಗೊಬಹುದು. ಇದು ಫಸ್ಟ್ ಐಟಮ್ ಚೆನ್ನಾಗಿದೆ ಅಲ್ಲ? ಓಕೆ ಓಕೆ, ಇದು ಸೆಕೆಂಡ್ ಐಟಮ್ ತೋರಿಸ್ತಾ ಇದ್ದೀನಿ. ಈಗ ನಾನೆಲ್ಲ ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದ್ದೀನಿ, ಯಾಕಂತಂದ್ರೆ ಇಫ್ ಇನ್ ಕೇಸ್ ಡ್ಯಾಮೇಜ್ ಏನಾದ್ರು ಬಂದಿದ್ರೆ ರಿಟರ್ನ್ ಮಾಡ್ಬೇಕಲ್ವಾ ಅಂತ ಹೇಳಿ ನಾನು ಮುಂಚೆನೆ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಚೆಕ್ ಮಾಡಿ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂತದ್ದೇನೆ ನೋಡಿ. ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಎಲ್ಲೂ ಏನೂ ಡ್ಯಾಮೇಜ್ ಆಗದಿರೋ ರೀತಿಯಲ್ಲಿ. ಸೊ ಇದು ಬಂದು ನಾವು ದೇವ್ರಿಗೆಲ್ಲ ಹಚ್ಲಿಕ್ಕೆ ನಮ್ಗೆ ಗಂಧ ಬೇಕು ನೋಡಿ. ಆ ಗಂಧನ ಹಾಕೊಳ್ಳುವಂತದ್ದು. ಬಟ್ ಇದು ನನ್ಗೆ ಈ ಕಡೆನ ಇದನ್ನ ನಾವು ಉಜ್ಬೇಕಿರೋದು ಈ ಕಡೆನ ಅಂತ ಗೊತ್ತಿಲ್ಲ. ಮೇ ಬಿ ಈ ಕಡೆನೆ ಅನ್ಕೋತೀನಿ. ಈ ಏನಿದೆ ಫ್ಲಾಟ್ ಸರ್ಫೇಸ್ ಇಲ್ಲಿ ಮಾಡ್ಬೇಕು. ಅಂಡ್ ಇದು ಬಂದು ನೋಡಿ ಸಖತ್ ಘಮ್ ಅನ್ನುತ್ತೆ. ಇದು ಸ್ಯಾಂಡಲ್ವುಡ್ ಪೀಸು. ಇಲ್ಲಿ ನಿಮ್ಗೆ ನೋಡ್ತಿರ್ಬಹುದು ಅದ್ರದ್ದು ಸಿಂಬಲ್ ಪ್ರಿಂಟ್ ಇದೆ, ಅಂದ್ರೆ ಅದ್ರದ್ದು ಸೀಲ್ ಇದೆ. ಯಾರ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದ್ಯಾ? ನೋಡಿ ಇಲ್ಲಿ ಕಾಣಿಸುತ್ತೆ. ಇದ್ರ ಮೇಲೆ ಸ್ಯಾಂಡಲ್ವುಡ್ 100% ಸ್ಯಾಂಡಲ್ವುಡ್ ಅಂತ ಸೀಲ್ ಹಾಕಿದ್ದಾರೆ. ಇದು 100% ಸ್ಯಾಂಡಲ್ವುಡ್ ಇಂದ ಈ ಒಂದು ಪೀಸ್ ಇದು. ಇದನ್ನ ನಾವು ಇದರಲ್ಲಿ ಹಿಂಗೆ ನೀರ್ ಹಾಕಿ ಸ್ವಲ್ಪ ಇದನ್ನ ನಾವು ಈ ತರ ಉಜ್ಜಿದ್ರೆ ಇದ್ರ ಪೇಸ್ಟ್ ಬರುತ್ತೆ. ಈ ಪೇಸ್ಟ್ ನ ನಾವು ದೇವರಿಗೆಲ್ಲ ಅಪ್ಲೈ ಮಾಡ್ಬೋದು. ಈ ರಾಯರ್ಗೆಲ್ಲ ಪೂಜೆ ಮಾಡ್ತೀವಿ ಗೊತ್ತಾ? ಸೊ ರಾಯರ್ಗೆಲ್ಲ ಕುಂಕುಮ ಅರ್ಶನ ಎಲ್ಲ ಹಚ್ಚಬಾರ್ದು, ಗಂಧ ಹಚ್ಬೇಕು ಅಂತಾರೆ. ಸೊ ನೋಡಿ ಅಂತದಕ್ಕೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಎಲ್ಲ ತುಂಬಾ ಕಡಿಮೆ ಪ್ರೈಸ್ ಅನ್ನ, ಯಾವ್ದು ಏನು ಕಾಸ್ಟ್ಲಿ ಐಟಮ್ ಅಂತ ಇಲ್ಲ. ನೀವು ಚೆಕ್ ಮಾಡಿ, ಯಾರಾದ್ರೂ ಪ್ರೈಸ್ ನಾನು ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಐಟಮ್ ಬಂದು ಇದು ನೋಡಿ, ಲಕ್ಷ್ಮಿದು ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಲಕ್ಷ್ಮಿ ಯಂತ್ರ ಇದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂಡ್ಸೋರು ಒಂದಷ್ಟು ವಸ್ತುಗಳನ್ನ ಇಡಬೇಕು, ಲಕ್ಷ್ಮಿಗೆ ಪ್ರಿಯವಾಗಿರೋ ವಸ್ತು ಅಂತ ಹೇಳ್ತಾರೆ ನೋಡಿ. ಅದೆಲ್ಲ ನಮ್ಗೆ ಇದು ಒಂದೇ ಪಿರಮಿಡ್ ಅಲ್ಲಿ ಇದೆ ನೋಡಿ. ಏನ್ ಶೈನಿಂಗ್ ನೋಡಿ, ಹೊಳಿತಾ ಇದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಗೋಮತಿ ಚಕ್ರನು ಇದೆ, ಮತ್ತೆ ಇದು ಕವಡೆನೂ ಇದೆ, ರುದ್ರಾಕ್ಷಿ ಕೂಡ ಇದೆ. ಅಂಡ್ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗುಲ್ಗಂಜಿ ಕೂಡ ಇದೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ ಗುಲ್ಗಂಜಿ ಕೂಡ ಇದೆ ನೋಡಿ, ಇಲ್ಲಿ ಕಾಣುತ್ತೆ. ಗುಲ್ಗಂಜಿ ಇದೆ, ಮತ್ತೆ ಗೋಮತಿ ಚಕ್ರ ಇದೆ, ಈ ಕಡೆ ಸುತ್ತ ಕವಡೆನ ಹಾಕಿದ್ದಾರೆ, ಮತ್ತೆ ರುದ್ರಾಕ್ಷಿ ಇದೆ. ಇಲ್ಲಿ ಆ ಲಕ್ಷ್ಮಿದು ಯಂತ್ರ ಕೂಡ ಇದೆ. ಸೊ ಎಲ್ಲ ನಮಗೆ ಒಂದೇ ಕಡೆ ಸಿಗುತ್ತೆ. ಇದನ್ನ ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಿಕ್ಕಂತೂ ತುಂಬಾನೇ ಶ್ರೇಷ್ಠವಾದದ್ದು. ಪ್ರತಿ ಸಲ ನಾವು ತಗೊಂಡ್ ಬರೋದಕ್ಕೆ ಮಿಸ್ ಆಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ, ಆ ತರದಿಲ್ಲ. ಗೋಮತಿ ಚಕ್ರನೂ ಇದೆ, ಕವಡೆನೂ ಇದೆ, ಗುಲ್ಗಂಜಿನೂ ಇದೆ, ರುದ್ರಾಕ್ಷಿನೂ ಇದೆ, ಮತ್ತೆ ಇಲ್ಲಿ ಲಕ್ಷ್ಮೀ ಯಂತ್ರ ಕೂಡ ಇದೆ. ಎಲ್ಲಾನು ಒಂದೇ ಕಡೆ ಸಿಗುತ್ತೆ ಈ ಒಂದು ಪಿರಿಯಡ್. ಇದನ್ನೊಂದು ಪ್ಲೇಟ್ ಅಲ್ಲಿ ನೀವು ಹಾಕಿಟ್ಬಿಟ್ಟು ನಿಮ್ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಶ್ರೇಷ್ಠವಾದದ್ದು ಇದು. ಸೊ ಇದು ಅಷ್ಟೇ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲೇ ಇದೆ ನೋಡಿ. ಯಾರಾದ್ರೂ ಬೇಕಿದ್ರೆ ನೀವು
ಬೈ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಐಟಮಿಗೆ ಹೋಗೋಣ. ಇದನ್ನೇ ತೋರಿಸ್ತೀನಿ. ಇದು ಆಕ್ಚುಲಿ ಬಂದು ಕಿಚನ್ ಐಟಮ್. ಇದು ನಾನು ಒಂದಷ್ಟು ಎಲ್ಲಾನು ರ್ಯಾಂಡಮ್ ಆಗಿ ಶಾಪಿಂಗ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹಾಕ್ಬೇಕು, ಹಾಗೆ ಕಿಚನ್ನಿಗೂ ಹಾಕ್ಬೇಕು ಆ ತರ. ಇದು ಆಯಿಲ್ ಡಿಸ್ಪೆನ್ಸರ್. ಇದು ಅಂದ್ರೆ ಎಣ್ಣೆನ ಹಾಕೊಂಡು ನಾವು ಕಿಚನ್ ಅಲ್ಲಿ ಬಳಸೋದಿಕ್ಕೆ. ಸೊ ಇದ್ರಲ್ಲಿ ನಾವು ಒಂದು 1/4 ಲೀಟರ್ ಸಾರಿ ಎಣ್ಣೆನ ಹಾಕೋಬಹುದು. ಸೊ ನೋಡಿ, ಈ ತರ ಕ್ಯಾಪ್ ಇದೆ. ಕ್ಯಾಪ್ ಅಲ್ಲೇನೆ ಈ ತರ ಸಿಲಿಕಾನ್ ಬ್ರಷ್ ನ ಕೊಟ್ಟಿರ್ತಾರೆ. ನಾವು ಜಸ್ಟ್ ಇದನ್ನ ಹಿಂಗೆ ಸ್ಪೂನ್ ಬೇರೆದೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದ್ರಲ್ಲಿ ನಾವು ಆಯಿಲ್ ನ ಹಾಕಿ ಇಟ್ಕೊಂಡ್ಬಿಟ್ಟು ನಾವು ದೋಸೆ, ಚಪಾತಿ, ರೊಟ್ಟಿ ಎಲ್ಲ ಮಾಡಿದಾಗ ಇದನ್ನ ತೆಗೆದು ಸುಮ್ನೆ ಈ ತರ ನೀವು ಹಿಂಗ್ ಮಾಡಿದ್ರೆ ಸಾಕು, ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಇದು ಕೂಡ ವಿತಿನ್ 100 ರುಪೀಸ್ ಅಲ್ಲಿ ಇದೆ. 2 ಬರುತ್ತೆ ನೋಡಿ. ಕ್ಯೂಟ್ ಆಗಿ ಚೆನ್ನಾಗಿದೆ ಅಲ್ವಾ? ನೋಡಿ, ತುದಿನ ಈ ತರ ಒಂದು ಡಕ್ದು ಒಂದು ಸ್ಟಿಕ್ಕರ್ ತರ ಹಾಕಿದ್ದಾರೆ. 2 ಪೀಸ್ ಇದು. ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಪ್ಲಾಸ್ಟಿಕ್ ಇದು, ಗ್ಲಾಸ್ ಅಲ್ಲ. ಬಿದ್ರೆ ಒಡೆದೋಗುತ್ತೆ ಅಂತ ಏನಿಲ್ಲ. ಇದನ್ನ ಈ ತರ ಲಿಡ್ನ ಕ್ಲೋಸ್ ಮಾಡೋದು. ಇದಕ್ಕೆ ಇದನ್ನ ಫಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ, ಎಲ್ಲಿಗೆ ಬೇಕಾದ್ರೆ ನೀವು ಈ ತರ ಹಚ್ಕೋಬಹುದು ಎಣ್ಣೆನ. ಇದು 2 ಪೀಸ್ ಬಂದಿದೆ. ನೆಕ್ಸ್ಟ್ ಐಟಮ್ ಇದು ಅಷ್ಟೇ. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡ್ತಾರೆ ಈ ಮೀಶೋದಲ್ಲೆಲ್ಲ. ಯಾವುದನ್ನು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಇದು ಡೆಕೋರೇಷನ್ ಬಳಸ್ಬೋದು, ಮನೆಗೂ ಡೆಕೋರೇಷನ್ ಬಳಸ್ಬೋದು. ಅಂಡ್ ಹಾಗೇನೆ ನೀವು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಕ್ಯಾಂಡಲ್ ಎಲ್ಲ ಹಚ್ಚಿಡೋದಕ್ಕೆ ಸುತ್ತ ನೋಡಿ ಈ ತರ ಲೋಟಸ್ ಡಿಸೈನ್ ಇದೆ. ಇದು ಸೆಟ್ ಆಫ್ 3 ಬಂದಿದೆ. ನಾನೆಲ್ಲ ಓಪನ್ ಮಾಡ್ಲಿಲ್ಲ, ಒಂದು ಓಪನ್ ಮಾಡಿ ನೋಡ್ದೆ, ಚೆನ್ನಾಗಿತ್ತು ಅಂತ ಹೇಳಿ ಮಿಕ್ಕಿದಿನ ಏನ್ ಓಪನ್ ಮಾಡಕ್ ಹೋಗ್ಲಿಲ್ಲ. ನೋಡಿ, ಒಂದ್ ಸ್ವಲ್ಪ ಏನ್ ಡ್ಯಾಮೇಜ್ ಆಗಲ್ಲ. ಎಷ್ಟು ನೀಟಾಗಿ ಈ ತರ ಫೋಮ್ ಅನ್ನ ಹಾಕಿ ಮಾಡ್ಕೊಟ್ಟಿದ್ದಾರೆ. ಇದು ಸೆಟ್ ಆಫ್ 3 ನಾನ್ ತರ್ಸಿರೋದು. ಇನ್ನ ಜಾಸ್ತಿನೂ ಕೂಡ ಬರುತ್ತೆ. ಸೆಟ್ ಆಫ್ 6 ಕೂಡ ಬರುತ್ತೆ. ಒಂಥರ ಲೋಟಸ್ ಡಿಸೈನ್ ಇದೆ. ಪ್ಯೂರ್ ವೈಟ್ ಇದೆ. ಈ ವೈಟ್ ಸಿಮೆಂಟ್ ಬರುತ್ತೆ ಗೊತ್ತಾ, ಅದರಿಂದ ಮಾಡಿರೋದು ಇದು. ಪ್ಲಾಸ್ಟಿಕ್ ಅಲ್ಲ ಇದು. ನೋಡಿ, ಕೇಳಿಸ್ತಿದೆಯಲ್ವಾ ನಿಮ್ಗೆ? ಸೊ ಪ್ಲಾಸ್ಟಿಕ್ ಅಲ್ಲ ಇದು, ವೈಟ್ ಸಿಮೆಂಟ್ ಇಂದ ಮಾಡಿರುವಂತದ್ದು. ಇದ್ರ ಮಧ್ಯ ನೀವು ಕ್ಯಾಂಡಲ್ ನ ಇಟ್ಟು ಅಥವಾ ದೀಪನ ಇಟ್ಟು ಎಲ್ಲ ಇದನ್ನ ನೀವು ಬಳಸ್ಕೊಳ್ಬಹುದು ಡೆಕೋರೇಷನ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ? ಅಥವಾ ಸಣ್ಣದಾಗಿ ಯಾವ್ದೋ ಚಿಕ್ಕ ಚಿಕ್ಕ ಮನಿ ಪ್ಲಾಂಟ್ ಎಲ್ಲ ಹಾಕ್ತಾರೆ ಗೊತ್ತಾ, ಸಣ್ಣದು ಪ್ಲಾಂಟ್ ಗಳು ಬರುತ್ತೆ ಡೆಕೋರೇಷನ್ ಗಿಡ ತರದ್ದು. ಸೊ ಆ ತರದ ಪ್ಲಾಂಟ್ ಗಳನ್ನ ಕೂಡ ಇದ್ರಲ್ಲಿ ಇಟ್ಟರೆ ನೀವು ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ಇದಾಯ್ತಲ್ಲ. ನೆಕ್ಸ್ಟ್ ಇದು ಆಕ್ಚುಲಿ ನಾನ್ ಮಾಡಿದ್ದೆ ಯಾವ್ದೋ, ಬಂದಿರೋದೇ ಯಾವ್ದೋ. ನಾನು ಆಕ್ಚುಲಿ ಏನ್ ಮಾಡಿದೆ ಅಂದ್ರೆ ಈ ಎವಿಲ್ ಐ ಬರುತ್ತಲ್ಲ, ಸೊ ಎವಿಲ್ ಐದು ಡ್ರೀಮ್ ಕ್ಯಾಚರ್ ನ ಮಾಡಿದೆ. ಆದ್ರೆ ಇದು ಬಂದಿದೆ ಹೋಮ್ ಸ್ವೀಟ್ ಹೋಮ್ ವೆಲ್ಕಮ್. ನಾವು ಮನೆ ಎಂಟ್ರೆನ್ಸ್ ಗೆ ಹಾಕ್ತಿವಲ್ವಾ, ಸೊ ಹ್ಯಾಪಿ ಹೋಮ್ ಎಂಟರ್ ವಿತ್ ಅ ಹ್ಯಾಪಿ ಹಾರ್ಟ್ ಅಂತ ಇದೆ, ವೆಲ್ಕಮ್ ಇದೆ. ಸೊ ವೆಲ್ಕಮ್ ಬೋರ್ಡ್ ಇದು ಮನೆ ಎಂಟ್ರೆನ್ಸ್ ಅಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿದೆ. ಬಟ್ ಆಕ್ಚುಲಿ ಇದನ್ನ ನಾನು ತಗೋಬೇಕು ಅಂತ ಅನ್ಕೊಂತಿದ್ದೆ. ಸೊ ಇದು ಬಂದಿದೆ, ಹಾಗಾಗಿ ಅದನ್ನ ನೆಕ್ಸ್ಟ್ ಟೈಮ್ ಅದನ್ನ ಮತ್ತೆ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಮ್ ಟೈಮ್ಸ್ ಹಿಂಗ ಆಗುತ್ತೆ, ನಾವ್ ಆರ್ಡರ್ ಮಾಡೋದೇ ಒಂದು, ಅಲ್ಲಿ ಬರೋದೇ ಒಂದಾಗುತ್ತೆ. ಬಟ್ ಇದು ನನಗೆ ಬೇಕಿತ್ತಲ್ವ, ಹಾಗಾಗಿ ಇದನ್ನ ಹಾಗೆ ನಾನೇ ಇಟ್ಕೋತೀನಿ. ಸೊ ಇದು ಒಂದು ಐಟಮ್ಮು. ಇದು ಅಷ್ಟೇನೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಯೂಸ್ ಆಗುತ್ತೆ, ಅಥವಾ ಇದನ್ನ ನಾವು ದೇವ್ರು ಕೂಡ ಹಾಕ್ಬೋದು. ಅಂಡ್ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಇದು. ಜಸ್ಟ್ 150 ಸಮಥಿಂಗ್ ಏನೋ ಅನ್ಕೋತೀನಿ ನಾನು. ಇಲ್ಲಿ ಹಾಕ್ತೀನಿ ನೋಡಿ ಪ್ರೈಸ್.
ಎರಡು ಇದು ಸೊಂಟದ ಡಾಬು ಬಂದಿದೆ ನೋಡಿ, 2 ಡಾಬ್ ಇದೆ. ಒಂದು ಪರ್ಲ್ಡ್ ಈ ತರ ಗೋಲ್ಡನ್ ಇದ್ದು ಪರ್ಲ್ ಇದೆ, ಅಂದ್ರೆ ಇದು ಫ್ಲೆಕ್ಸಿಬಲ್ ಇದೆ. ಇದು ಮೆಟಲ್ ಬರುತ್ತೆ ಗೊತ್ತಾ, ಹಿಂಗೆ ಇರುತ್ತೆ, ಆ ತರ ಅಲ್ಲ, ಇದು ಫ್ಲೆಕ್ಸಿಬಲ್ ಇದೆ. ಇಲ್ಲಿ ನಮ್ಗೆ ಅಡ್ಜಸ್ಟಬಲ್ ಹುಕ್ಸ್ ಇದೆ ನೋಡಿ, ಯಾವ್ದು ಬೇಕೋ ಆ ತರ ನಾವು ಎಷ್ಟು ಸೈಜ್ ಬೇಕೋ ಅದನ್ನ ಅಡ್ಜಸ್ಟ್ ಮಾಡಿ ಹಾಕೋಬಹುದು. ಇದು ಅಟ್ಯಾಚ್ ಮಾಡ್ಲಿಕ್ಕೆ ಈ ತರದ ಹುಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ, ಆಯ್ತಾ. ಇದು ಫಸ್ಟ್ ಪರ್ಲ್ದು ಸೊಂಟದ ಡಾಬು. ಅಂಡ್ ಇನ್ನೊಂದು ಬಂದು ಈ ತರ ಸ್ಟೋನ್ ಇದೆ, ಸ್ಟೋನ್ದು. ಇದು ಅಷ್ಟೇ ನೋಡಿ, ಫ್ಲೆಕ್ಸಿಬಲ್ ಇದೆ, ಅಡ್ಜಸ್ಟಬಲ್ ಹುಕ್ ಅನ್ನ ಹಾಕಿದ್ದಾರೆ ಇಲ್ಲಿ, ಈ ತರ ಇದೆ. 2 ಇದೆ ನೋಡಿ, 2ಕ್ಕೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಾವು ತಗೊಂಡ್ಬಹುದು, ಆರಾಮಾಗಿ ತಗೊಂಡ್ಬಹುದು. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಬಂದು ಇದು ಡೆಕೋರೇಷನ್ ಹೆಲ್ಪ್ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಉರುಳಿ ಅಂತಾರೆ ನೋಡಿ, ಆ ತರದ್ದು ಲೋಟಸ್ ಡಿಸೈನ್ ಇದೆ ನೋಡಿ, ಈ ತರ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಲೋಟಸ್ ಡಿಸೈನ್ ಇದೆ, ಮಧ್ಯದಲ್ಲಿ ತರ ಇದೆ, ಇಷ್ಟು ಸೈಜ್ ಇದೆ. ಇದು ನಾವಿಲ್ಲಿ ನೀರನ್ನ ಹಾಕಿ ಫ್ಲವರ್ ನ ಹಾಕ್ಬಹುದು, ಸುತ್ತ ಬೇಕಾದ್ರೆ ನೀವು ದೀಪನಾದ್ರೂ ಹಚ್ಚಿಟ್ಕೊಬಹುದು ಅಥವಾ ಕ್ಯಾಂಡಲ್ ನಾದ್ರೂ ಹಚ್ಚಿಟ್ಕೊಬಹುದು. ನಾನು ಕ್ಯಾಂಡಲ್ ತರಿಸಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇದನ್ನ ಹಾಕ್ಬಿಟ್ಟು ಮಧ್ಯದಲ್ಲಿ ನೀರ್ ಹಾಕಿ ಫ್ಲವರ್ಸ್ ಹಾಕಿ ಸುತ್ತ ಕ್ಯಾಂಡಲ್ ಹಚ್ಚಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿ ಮುಂದೆ ಡೆಕೋರೇಷನ್ ಮಾಡಿದ್ರೆ ಅದ್ರ ನೈಟ್ ಅಂತೂ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಇದು ಚೆನ್ನಾಗಿದೆ ಅಲ್ಲ. ಓಕೆ, ನೋಡಿ, ಇದು ನೆಕ್ಸ್ಟ್ ಕ್ಯಾಂಡಲ್ ತರಿಸಿದೀನಿ ನಾನು. ಇದು ಪ್ಯಾಕ್ ಆಫ್ 50 ಪೀಸಸ್ ಕ್ಯಾಂಡಲ್ ಇದೆ, ಕಾಣಿಸ್ತಿದೆ ಅಲ್ವಾ. ನೀವು ಬರ್ತ್ಡೇ ಮಾಡಿದ್ರೆ, ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಮನೆಯಲ್ಲಿ, ಅಥವಾ ಮಹಾಲಕ್ಷ್ಮಿಗೆ ಈ ತರ ನೀವು ಡೆಕೋರೇಷನ್ ಮಾಡ್ತೀನಿ, ಈ ತರ ಕ್ಯಾಂಡಲ್ ನ ಹಚ್ಚಿ ಅಂತ ಹೇಳಿದ್ರೆ ಸೆಟ್ ಆಫ್ 50 ಇದೆ. ಅಂಡ್ ಚೆನ್ನಾಗಿದೆ, ತುಂಬಾ ನೀಟಾಗಿ ಇದರಲ್ಲಿ ವ್ಯಾಕ್ಸ್ ಅನ್ನ ಪೂರ್ತಿ ಹಾಕಿದ್ದಾರೆ. ಪಿಂಕ್ ಕಲರ್ ಇದೆ, ಥ್ರೆಡ್ ಇದೆ, ಇದೇನಿಲ್ಲ. ಅದ್ರ ಮೇಲೆ ಅದನ್ನ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಹಚ್ಚಿದ್ರೆ ಆಯ್ತು. ಇಲ್ಲಿ ನೀವು ನೀರ್ ಹಾಕ್ತಿರಲ್ವಾ, ಇದ್ರ ಮೇಲೆ ಬೇಕಾದ್ರೆ ಒಂದ್ ಬಿಟ್ಟಿದ್ರೆ ಇದು ಫ್ಲೋಟಿಂಗ್ ಆಗುತ್ತೆ. ಸುತ್ತ ಹೂವೆಲ್ಲ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಕ್ಯಾಂಡಲ್ ನ ಹಚ್ಬಿಟ್ರೆ ಅದು ಇನ್ನು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಈ ಒಂದು ಸೆಟ್ ಆಫ್ 50 ಪೀಸಸ್ ಇರುವಂತ ಕ್ಯಾಂಡಲ್ಸ್. ಓಕೆ, ನೆಕ್ಸ್ಟ್ ಐಟಮ್, ಇದು ಡೆಕೋರೇಷನ್ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ವೈಟ್ ಕಲರ್ದು ಈ ಏನದು ಉಲ್ಲನ್ ತರ ಇದೆ ನೋಡಿ, ಈ ತರ ಫರ್ ಇರುವಂತದ್ದು. ಇದು ತುಂಬಾ ದೊಡ್ಡದಾಗಿದೆ ಕ್ಲಾತ್. ಇದು ನಾನ್ ಆಕ್ಚುಲಿ ಯಾಕೆ ತರಿಸ್ತೆ ಅಂತ ಹೇಳಿದ್ರೆ, ದೇವ್ರನ್ನ ನಾವು ಕೂರಿಸ್ತೀವಲ್ಲ, ಆ ಪೀಠಕ್ಕೆ ಇದನ್ನ ಹಾಸಬಹುದು. ಇದನ್ನ ಹಾಸಿ ವೈಟ್ ಬಟ್ಟೆ ಹಾಸ್ತೀವಲ್ಲ, ಇದನ್ನ ಹಾಸಿ ಇದ್ರ ಮೇಲೆ ಮಣಿನ ಇಟ್ಟು ಲಕ್ಷ್ಮಿನ ಕಳ್ಸ ಕೂರ್ಸೋಣ ಅಂತ ಹೇಳಿ ಅದನ್ನ ನಾನು ಆರ್ಡರ್ ಮಾಡಿರೋದು. ಚೆನ್ನಾಗಿದೆ ಅಲ್ವಾ. ಇದು ತುಂಬಾ ದೊಡ್ಡದಾಗಿದೆ ನೋಡಿ. ಆಮೇಲೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಇದಿಷ್ಟಿದೆ ಉದ್ದ, ಹಿಂಗೆ ಅಗಲ ನೋಡಿ. ನಾನು ಇದು ಡಬಲ್ ಫೋಲ್ಡ್ ಮಾಡಿದ್ದೀನಿ. ಡಬಲ್ ಫೋಲ್ಡ್ ಅಲ್ಲಿ ಇಷ್ಟಿದೆ ನೋಡಿ, ಇನ್ನೂ ಒಂದು ಫೋಲ್ಡಿಂಗ್ ಇದೆ, ತುಂಬಾ ದೊಡ್ಡದಾಗಿದೆ. ಇದೇನಿದೆ ಇಷ್ಟು ಸೈಜ್ ಇನ್ನೊಂದು ಬರುತ್ತೆ ನೋಡಿ, 2 ಇದೆ ಇಲ್ಲಿ. ಸೊ ಈ ತರ ಇರುವಂತ ಇದೊಂದು ಫರ್ದು ವೈಟ್ ಕ್ಲಾತ್ ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ಸ್ಗೆ, ಬ್ಯಾಕ್ ಗ್ರೌಂಡಿಗೆ ಇದನ್ನ ನೀವ್ ಏನಕ್ಕಾದ್ರೂ ಬಳಸಬಹುದು. ಚೆನ್ನಾಗಿದೆ ಅಂಡ್ ತುಂಬಾ ಸಾಫ್ಟ್ ಸಾಫ್ಟ್ ಆಗಿದೆ ನೋಡಿ, ಚೆನ್ನಾಗಿ ಅನ್ಸುತ್ತೆ. ನೆಕ್ಸ್ಟ್ ಐಟಮ್ ಇದು ಆಕ್ಚುಲಿ ಏನಾಯ್ತು ಅಂದ್ರೆ, ನಾನು ಸೆಟ್ ಆಫ್ 4 ಇದೆ ಅಂತ ಅನ್ಕೊಂಡು ನಾನು ಆರ್ಡರ್ ಮಾಡಿದೀನಿ. ಬಟ್ ಇದು ಒಂದೇ ಒಂದ್ ಪೀಸ್ ಇರೋದು ಇದು. ಬಟ್ ಮೆಟೀರಿಯಲ್ ಚೆನ್ನಾಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನ ಯಾಕೆ ತರಿಸ್ತೆ ಅಂತ ಹೇಳಿದ್ರೆ ನೋಡಿ, ಇದೆ ನೋಡಿ ಹಿಂಗಿದೆ. ಇದ್ರ ಥಿಕ್ನೆಸ್ ನೋಡಿ, ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಇದಕ್ಕೆ 3 ಈ ತರ ಏನು ಸ್ಟ್ಯಾಂಡ್ ಇದೆ, ಹಿಂಗೆ ಇಡೋದಕ್ಕೆ ನೋಡಿ. ನಾವು ಇದನ್ನ ತರಿಸಿದ್ದು ಇದನ್ನ ಇಡೋದಿಕ್ಕೆ.
ನೋಡಿ, ನೆಲದ ಮೇಲೆ ಇಡೋದಕ್ಕಿಂತ ಇದನ್ನ ಇದ್ರ ಮೇಲೆ ಇಟ್ಬಿಟ್ಟು ಈ ತರ ಇಟ್ರೆ ನಾವು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಇದು ಗೋಲ್ಡ್ ಕಲರ್, ಇದು ಗೋಲ್ಡ್ ಕಲರ್, ಅಂಡ್ ಇದು ವೇಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಇದು ಕೂಡ. ತಿಕ್ಕಾಗಿದೆ. ಓಕೆ, ನೆಕ್ಸ್ಟ್ ಐಟಮ್ ಅಂಡ್ ನಾನು ಇನ್ನೊಂದು ಐಟಮ್ ನ ಆರ್ಡರ್ ಮಾಡಿದ್ದೆ. ಇದು ಬಾಳೆಕಂದೆಲ್ಲ ಹಾಕ್ತಾರೆ ಗೊತ್ತಾ, ಸ್ಟ್ಯಾಂಡ್. ಆ ಸ್ಟ್ಯಾಂಡ್ ಅನ್ನ ಆರ್ಡರ್ ಮಾಡಿ ನಾನು 1 ವೀಕ್ ಆದ್ರೂ ಅದು ಇನ್ನೂ ಪ್ಯಾಕ್ ಆಗ್ಲೇ ಇಲ್ಲ. ಆಮೇಲೆ ಕೊನೆಗೆ ಅವರೇ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ರು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಲಾಸ್ಟ್ ಟೈಮ್ ನಾನೊಂದು ಹಾಕಿದ್ದೆ ಅಲ್ವಾ, ಅದೇ ರೀತಿ ಇದು ಕೂಡ ಡೆಕೋರೇಷನ್ಗೆ ಹೆಲ್ಪ್ ಆಗುವಂತ ಒಂದು ಫ್ಲವರ್ದ ಗಾರ್ಲ್ಯಾಂಡ್. ನಾನು ನಿಮ್ಗೆ ಇವಾಗ ವೈಟ್ ಅದೇನ್ ಕ್ಲಾತ್ ತೋರಿಸ್ತೇನೆ ನೋಡಿ, ಫರ್ದು, ಅದನ್ನ ಹಾಕಿ ಅದ್ರ ಮೇಲೆ ಇದನ್ನೆಲ್ಲ ನಾವ್ ಈ ತರ ಹಾಕಿ ಬಿಟ್ರೆ ಸಕ್ಕತ್ತಾಗಿರುತ್ತೆ ಇದಂತೂ. ಇದು ಸೆಟ್ ಆಫ್ 5 ಇದೆ. ಮಧ್ಯದಲ್ಲಿ ಈ ತರ ಲೋಟಸ್ ನ ಹಾಕಿದ್ದಾರೆ, ತುಂಬಾ ಶೈನಿಂಗ್ ನೋಡಿ ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ಇದಕ್ಕೆ ಬಂದಿರೋ ಈ ತರ ಹೂವು, ಲಾಸ್ಟ್ ಟೈಮ್ ನಾನ್ ಹಚ್ತದ್ ಇನ್ನೊಂದ್ ತರ ಇತ್ತಲ್ಲ, ಅದು ಪೇಪರ್ ಫ್ಲವರ್ ತರ ಇತ್ತು. ಇದು ಪ್ಲಾಸ್ಟಿಕ್ ಇಂದ ಮಾಡುವಂತದ್ದು. ಮಧ್ಯದಲ್ಲಿ ಈ ತರ ಉಲ್ಲಂದು ಗೊಂಡೆಗಳನ್ನ ಹಾಕಿದ್ದಾರೆ. ಈ ತರ ಇದಕ್ಕೆ ಹಾಕೋದಿಕ್ಕೆ ಇದರದ್ದು ರಿಂಗ್ ಇರುತ್ತೆ. ಕೆಳಗಡೆ ಕೂಡ ಹಾಗೇನೆ ನೋಡಿ, ಇದಕ್ಕೆ ಈ ತರ ಗೊಂಡೆಸ್ಗಳನ್ನ ಹಾಕಿದ್ದಾರೆ. ಈ ಸುಗಂಧರಾಜ ಹೂ ಬರುತ್ತಲ್ಲ ಆ ತರ. ಇದು ಅಷ್ಟೇ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ನಿಮ್ಗೆ ಯೂಸ್ ಆಗುತ್ತೆ. ಇನ್ನೇನ್ ಗೌರಿ ಗಣೇಶ ಹಬ್ಬ ಬಂತು, ಗಣೇಶನ್ ಕೂರಿಸ್ತೀರಾ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನಿಮ್ಗಿದು ಯೂಸ್ ಆಗುತ್ತೆ. ಇದೇನಪ್ಪಾ ಅಂತ ಹೇಳಿದ್ರೆ, ಇದು ಆಕ್ಚುಲಿ ನಾನ್ ತರಿಸಿದ್ದು ವಾಷಿಂಗ್ಗೆ ಅಂತ, ಆಯ್ತಾ. ಇದು ಡಿಟರ್ಜೆಂಟ್, ಕ್ಲಾತ್ ಡಿಟರ್ಜೆಂಟ್ ಇದು ನೋಡಿ. ಡಿಟರ್ಜೆಂಟ್ ಪಾಟ್ಸ್ ಗಳಿದು ಈ ತರ 50 ಪಾಟ್ಸ್ ಇರುತ್ತೆ. ಇದ್ರಲ್ಲಿ ನಮ್ಗೆ ಎಲ್ಲ ಇರುತ್ತೆ. ಡಿಟರ್ಜೆಂಟ್ ಲಿಕ್ವಿಡ್ ಇರುತ್ತೆ, ಹಾಗೇನೆ ಅದನ್ನ ಏನದು ಘಮ ಬರೋದಿಕ್ ನಾವು ಲಿಕ್ವಿಡ್ ಹಾಕ್ತಿವಲ್ವಾ, ಅದು ಎಲ್ಲಾನು ಒಂದೇ ಕಡೆ ಇದೆ. ಅಷ್ಟೇ ಘಮ ತುಂಬಾ ಚೆನ್ನಾಗಿದೆ. ನೀವೇನು ನಾವು ಲಿಕ್ವಿಡ್ ಅಥವಾ ಸರ್ಫ್ ಎಕ್ಸೆಲ್ ಪೌಡರ್ ಎಲ್ಲ ಹಾಕಿ ಮತ್ತೆ ಮೇಲೆ ನಾವು ಇನ್ನು ಕಂಫರ್ಟ್ ಈ ತರದೆಲ್ಲ ಹಾಕ್ತಿವಲ್ವಾ, ಘಮ ಬೇಕು, ಕ್ಲಾತ್ ಎಲ್ಲ ಚೆನ್ನಾಗಿ ಘಮ ಅನ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ತರದ್ದು ಒಂದೆರಡು ಪಾಡ್ ನ ಹಾಕಿದ್ರೆ ಆಯ್ತು. ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿದ್ದಕ್ಕೆ ಹೇಳ್ತಿದ್ದೀನಿ. ಚೆನ್ನಾಗಿ ಘಮ ಬರುತ್ತೆ ಬಟ್ಟೆಗಳಿಗೆ. ನಿಮಗ್ ಜಾಸ್ತಿ ಬಟ್ಟೆ ಇತ್ತು ಅಂದ್ರೆ 3 ಅಥವಾ 4 ನ ಇದನ್ನ ಹಾಕ್ಬೇಕಾಗುತ್ತೆ. ಕಡಿಮೆ ಬಟ್ಟೆ ಇತ್ತು ಅಂದ್ರೆ 1 ಅಥವಾ 2 ಹಾಕಿದ್ರೆ ಸಾಕು. ಚೆನ್ನಾಗಿ ಏನಿದು ಮಿಕ್ಸ್ ಅಪ್ ಆಗುತ್ತೆ. ನೀರ್ ಹಾಕಿದ ತಕ್ಷಣ ಇದೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಜೆಲ್ ತರ ಇದು. ಇದೆಲ್ಲ ಓಪನ್ ಆಗುತ್ತೆ, ಎಲ್ಲ ಲಿಕ್ವಿಡ್ ಪೂರ್ತಿ ಬಟ್ಟೆಗೆ ಸ್ಪ್ರೆಡ್ ಆಗುತ್ತೆ. ಇದನ್ನ ನೀವು ಈಸಿಯಾಗಿ ಯೂಸ್ ಮಾಡ್ಕೊಂಡು ಬಟ್ಟೆ ವಾಶ್ ಮಾಡ್ಬೋದು. ಇದ್ರಲ್ಲಿ 50 ಇದೆ. ಇದು ಮೇ ಬಿ ಒಂದು 200 ರುಪೀಸ್ ಏನೋ ಬಿತ್ತು ನನಗೆ ಅನ್ಸುತ್ತೆ. ನಾನು ಪ್ರೈಸ್ ಇಲ್ಲಿ ಹಾಕ್ತೀನಿ. ಓಕೆ, ನೋಡಿದ್ರಲ್ಲ, ಇದಿಷ್ಟು ಕೂಡ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವಿಡಿಯೋ. ಆಗ್ಲೇ ಹೇಳ್ದಂಗೆ ನಾನು ಆ ಬಾಳೆಕಂದು ಹಾಕೋದಿಕ್ಕೊಂದು ಸ್ಟ್ಯಾಂಡ್ ಅನ್ನ ಆರ್ಡರ್ ಮಾಡಿದ್ದೆ, ಬಟ್ ಅದು ಮೇ ಬಿ ಔಟ್ ಆಫ್ ಸ್ಟಾಕ್ ಆಗೋಯ್ತು ಅನ್ಸುತ್ತೆ. ಈಗೆಲ್ಲ ಹಬ್ಬದ್ದು ಸೀಸನ್ ಇರೋದ್ರಿಂದ ಎಲ್ಲರೂ ಪರ್ಚೇಸ್ ಮಾಡ್ತಾ ಇರ್ತಾರಲ್ವಾ, ಹಂಗಾಗಿ ಔಟ್ ಆಫ್ ಸ್ಟಾಕ್ ಆಗೋಯ್ತು ಅನ್ಸುತ್ತೆ. ಅದು ನನ್ಗೆ ಕ್ಯಾನ್ಸಲ್ ಆಗೋಯ್ತು ಅದೇನೆ ಆರ್ಡರ್. ಸೊ ಇದಿಷ್ಟು ಐಟಮ್ಸ್ ಗಳು ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲಿಂಕ್ ನಿಮಗ್ ಬೇಕು ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಅಲ್ಲೊಂದ್ಸಲ ಹೋಗಿ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.